ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ ಲೋಕೇಶ್. ಅಂಜಲಿ ಸವಿ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬಂದ್ಬಿಟ್ಟು ಕೊನೆ ಸೋಮವಾರ ಆಗಿರೋದ್ರಿಂದ, ಅಂದರೆ ಕೊನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಇವತ್ತು ಉಪವಾಸ ಇದ್ದು ಮನೆಯಲ್ಲೂ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಬರೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮನೇಲಿ ಪೂಜೆನ ಶುರು ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಅವಲಕ್ಕಿನ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಕೊನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ಜನ ಇದ್ದಾರೆ. ಈಗ ಬೆಲ್ಲದ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಂಡು ಮನೆಗೆ ಮತ್ತೆ ವಾಪಸ್ ಹೋಗಿ ಉಪವಾಸನ ಬಿಡಬೇಕು. ಈಗ ನೀವು ನೋಡ್ತಾ ಇರೋದು ಜತಿನ್ ಮತ್ತು ಹನಿ ಸ್ಕೂಲ್ದು ಆ್ಯನ್ಯುವಲ್ ಡೇ ಫಂಕ್ಷನ್ದು. ಆ್ಯನ್ಯುವಲ್ ಡೇ ಸೆಲೆಬ್ರೇಷನಲ್ಲಿ ಜತಿ ಮತ್ತು ಹನಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವೊಂದನ್ನ ಮಾತ್ರ ನಾನು ವೀಡಿಯೋಸ್ ಮಾಡಿರೋದು, ಎಲ್ಲನೂ ಸಹ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಹಾಗೆಯೇ ಹನಿ ಮತ್ತು ಜತಿನು ಡ್ಯಾನ್ಸ್ ಮಾಡಿರೋ ವೀಡಿಯೋಸು ಇದೆ. ಮ್ಯಾಜಿಷಿಯನ್ ಬಂದಿದ್ದರು, ಹಾಗೆ ಕಾಮಿಡಿ ಕಿಲಾಡಿಯಿಂದ ಅಪ್ಪಣ್ಣ ಮತ್ತು ಪ್ರವೀಣ್ ಅವ್ರು ಬಂದು ಒಂದು ಸ್ಕಿಟ್ ಮಾಡಿದ್ರು. Madam, you can tie it as tight as possible. You can make as many as knots you want, okay? Yeah. All right. So, madam, you can join on this. Hello, ma'am. How are you? Okay. Upri kada bani yoga kar. So, you get pretty. You will get pretty. Let me just get my watch off. Yeah. Others to take it. You know. ಯಾವುದು ಮೇಡಮ್ ನಿಮ್ಮದು? ಇನ್ನು ಸ್ವಲ್ಪ ಗಟ್ಟಿ ಮಾಡಿಬಿಡಿ. ಓಕೆ, ಇನ್ನೊಂದು ಗಂಟೆ ಹಾಕಿ ಮೇಡಮ್. ಗಂಟೆ ಹಾಕಿ ಬೇಗ ನಾಟ್ ಪ್ಲೀಸ್ ಟೈಗರ್ and make another knot. Second one. Where are you from, ma'am? From Varanasi? I think there are a lot of buffaloes there. इनमें कट्टी कट्टी अभ्यास है. इन्होंने वन मोर एक्चुअली तप मार मैडम वन मोर इन्होंने यहाँ कड़ी था यार you can leave. You know me? Okay, now ladies and gentlemen, the last time I performed this, it took 45 minutes, so we do, untied like this. But anyway, before we go ahead, ma'am, check the knots. Are they strong enough? Yeah, very strong. Simple chance of not taking. Okay, ma'am, behind me there is a coat. Can you see the coat? I want you to please grab the coat. I want you to listen to my instructions very carefully. I'm going to ask you to cover my hands. When I ask you, I just want you to spread the coat and cover my hands. Only when I ask you to take it off, please. Okay? Ma'am, please cover my hands. Okay, no problem. Thank you so much. Ma'am, please take it off. So I was seeing last time, ನಾನು ಇದು ಪರ್ಫಾರ್ಮ್ ಮಾಡುವಾಗ ಒಂದು 45 ನಿಮಿಷ ಆಗ್ತಿತ್ತು. ಎಷ್ಟೊತ್ತರ I just wanted to cover it. ಈ ಸಲ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ.
I'm so sorry, I forgot to ask your name, ma'am. What's your name? But anyway, ma'am, please take her, please take her. So now, ma'am, I'm so sorry, I forgot your name. Shameen, okay. So, Mrs. Shameen, I just want you to cover it once again. So what I want you to do is also but anyway, Mrs. Shameen, please keep talking, please keep talking. So what I was saying, I don't think Mrs. Shameen is doing it right. Let's just pass it on to, Mrs. of UP, ma'am. I just want you to grab the coat. I want you to cover it till the top, not like Mrs. Shameen. No, not like that, not like that. So these are the knots of made. You can please check it. Thank you so much, ma'am. Please have this. Thank you so much. Please have this. ಸೌಂಡೇ ಬರ್ತಿಲ್ಲ. ಹಾಯ್ ಈಗ ಜೋರಾಗಿ ಹಾಯ್ ಹೋಗಿ ಯಾರು ಬಾಡಿಗೆ ಹಾಯ್ ಏನು ಬಂದಿದೆ ಇಲ್ಲಿ? ಇಲ್ಲಿ ಆಡಿಷನ್ ಕೊಡಕ್ ಬಂದಿದ್ದೀನಿ. ಇಲ್ಲಿ ಗಂಡಸರಿಗೆ ಮತ್ತು ಹೆಂಗಸರಿಗೆ. ನಾನು ಗಂಡಿಸಿದ್ದೀನಿ. ಹೌದಾ? ಓಕೆ, ಏನ್ ಮಾಡ್ತೀವಿ ಮಾಡಿ? ನೀವೇನು ಹೇಳ್ತೀರ ಅದೆಲ್ಲ ಮಾಡ್ತೀವಿ. ನಾ ಹೇಳಿದ್ದೆಲ್ಲ ಮಾಡಿದ್ಯಾ? ಹಾ, ಜೈಲಂತ ತರ ಮಾಡಿ. ಅವ್ರು ಮಾಡಲ್ಲ, ಯಾಕೆ? ಅವ್ರು ಸತ್ತಿದ್ದಾರೆ. ಹೊರದು ಮಾಡಲ್ವಾ ನೀನು? ಇದ್ದವ್ರದ್ದು ಮಾಡ್ತೀಯಾ? ಓಕೆ, ಒಂದು ರಾಜನ್ ಪಾತ್ರ ಹೇಳ್ಕೊಡ್ತೀನಿ, ಮಾಡ್ತೀಯಪ್ಪ? ಓಕೆ. ಇದು ಸ್ವಲ್ಪ ಗಂಡಸರ ಪಾತ್ರ. ಹಾ, ಗಂಭೀರವಾಗಿರ್ಬೇಕು. ಓಕೆ. ಎದೆ ನಂಗೆ ಎತ್ತಬೇಕು, ಹುರಿದಿಟ್ಟು ಎದೆ ಸ್ವಲ್ಪ. ಓಕೆ, ನಾ ಡೈಲಾಗ್ ಹೇಳ್ತೀನಿ. ಇದೇನಿದು ಭುವನದ ಶೃಂಗಾರ ವೈಭವ. ಏನಿದು ಭುವನದ ಶೃಂಗಾರ ವೈಭವ. ವೈಭವ ಅಲ್ಲ, ವೈಭವ. ಹಾ, ವೈಭವ. ನಿಮ್ಮವ್ವ ಬಿಡು, ಮುಂದೆ ಹೋಗೋಣ. ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಂದ ಕಣ್ಗೊಳಿಸುತ್ತಿರುವ ವಾವ್, ಎತ್ತ ನೋಡಿದ್ರಂತ ಮಾವ 10 ರೂಪಾಯಿ ಕೊಡು, 10 ರೂಪಾಯಿ ಕೊಡು. 10 ರೂಪಾಯಿ ಕೊಡು ಮಾಮಾನವೇ. ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಂದ ಕಣ್ಗೊಳಿಸುತ್ತಿರುವ ಮಾವ ಹೊಡಿಬೇಡ, ಯಾಕೆ ನೋವಾಗುತ್ತೆ. ಮತ್ತೆ ಗಟ್ಟಿಗೆ ಹೇಳು. ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಂದ ಕಣ್ಗೊಳಿಸುತ್ತಿರುವ ಎತ್ತ ನೋಡಿದರಂತ ಮುತ್ತದ ಈ ಕೊಡ ಮುತ್ತಲ್ಲ ಕಣೋ, ಇದು ಸಮುದ್ರದ ಕೆಳಗಿರ್ತವಲ್ಲ ಮುತ್ತು ರತ್ನಗಳು ಅವು. ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಎತ್ತ ನೋಡಿದರಂತ ಸಮುದ್ರದ ಕೆಳಗಿರುವ ಮಾವ ಹೊಡಿಬೇಡ, ಯಾಕೆ ನೋವಾಗುತ್ತೆ. ಗಟ್ಟಿಗೆ ಹೇಳು. ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವುದು ಆ ಮಾಧವನ ಅರಮನೆ. ಎತ್ತ ನೋಡಿದ್ರಂತ ವಾವ್. ಕಂಗೊಳಿಸುತ್ತಿರುವುದು ಕ್ಯಾಮ್ರಾ ಮಾವನ ಮನೆ. ಕ್ಯಾಮರಾ ಮಾಮನ ಮನೆಯಲ್ಲ ಕಣಲೆ, ಮಾಧವನ ಅರಮನೆ. ಹಾ, ಅದ್ರ ಪಕ್ಕದಲ್ಲಿರೋ ಆ ಮಾವನ ಮನೆ. ಬಿಡು, ಈಗ ನಿನಗೆ ಮಿಮಿಕ್ರಿ ಮಾಡಕ್ ಬರುತ್ತಾ? ನಾ ಏರ್ಪೋರ್ಟ್ ಮಾಡ್ತೀಯಾ? ಓಕೆ, ಧ್ರುವ ಸರ್ಜನ್ ತರ ಮಾಡ್ತೀಯಾ? ಮಾಡ್ತೀಯಾ? ಓಕೆ, ಧ್ರುವ ಸರ್ಜನ್ ಫ್ಯಾನ್ಸ್ ಬರಲಿ, ಜೋರಾದ ಚಪ್ಪಾಳೆ. ಎಸ್, ಈಗ ಧ್ರುವ ಸರ್ಜನ್ ತರ ಮಿಮಿಕ್ರಿ ಮಾಡ್ತಾರೆ. ಈಗ ಬೇರೆ ತರ ಆಡಿಷನ್ ತಗೋತೀನಿ. ರೆಡಿ, ಕ್ಯಾಮ್ರಾ, ಆಕ್ಷನ್. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ಗೊಟ್ಟ, ಟೀಚರ್ ಕಾಲು ಹೊಡಿತಾರೆ. ಧ್ರುವ ಸರ್ಜ ಎದೆಗೆ ಹೊಡೆಯೋದು. ಎಲ್ಲಿಗೆ? ಎದೆಗೆ ಹೊಡೆಯೋದು. ಎದೆಗೆ ಹೊಡೆಯೋದು. ಜಾಸ್ತಿ ಹೊರಗಬೇಡ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿ ಮಂದಿ ಬರೀ ಓಪನ್ ಆಗಿ ಸರ್ಜರಿ ಮಾಡಿದ್ರು ಸಾಕಾಗುತ್ತೆ. ಸ್ವಲ್ಪ ನಿಧಾನ. ಓಕೆ, ಈಗ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರ ತರ ಮಾಡ್ತಾರೆ. ಸುದೀಪ್ ಸರ್ ಅಭಿಮಾನಿಗಳು ಬಾಳ ಇದಾರೆ. ರೆಡಿ, ಓಕೆ, ಆಕ್ಷನ್. ವಾವ್, ಸೇಮ್ ದಿಸ್ ನೈಸ್. ಯಾವೂರಾನೆ ವಾವ್, ನಾರಾಯಣ ಸ್ಕೂಲಿನಾನೆ. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ಗೊಟ್ಟ, ಟೀಚರ್ ಕಾಲು ಹೊಡಿತಾರೆ. ಕಿಚ್ಚ ಸುದೀಪ್ ಎದೆಗೆ ಹೊಡೆಯೋದು. ಒಂದು ಕೆಲಸ ಮಾಡು, ಡಿವೋರ್ಸ್ ದರ್ಶನ್. ಅಯ್ಯೋ, ಅವ್ರದ್ದು ಫ್ಯಾನ್ಸ್ ಇದ್ದಾರೆ. ರೆಡಿ, ಓಕೆ, ರೆಡಿ, ಆಕ್ಷನ್. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ಗೊಟ್ಟ, ಟೀಚರ್ ಕಾಲು ಹೊಡಿತಾರೆ. ಈ ಬಾಸ್ ಎಲ್ಲ ತಗೊಂಬಂದು ಎದೆ ಚೈನ ಗೋಡೆ ನಿಂತು ಮಾಮ ಹೊಡಿಬೇಡ, ಯಾಕೆ ನೋವಾಗುತ್ತೆ. ಮತ್ತೆ ನೆಟ್ಟಿಗೆ ಹೇಳ್ಬೇಕು. ಓಕೆ, ಇವನು ಎಲ್ಲರೂ ಗಂಡಸರ ಹಿಂಗ್ ಮಾಡ್ತಿದ್ದಾನೆ, ಸ್ವಲ್ಪ ಹೆಂಗಸರ ತರ ಮಾಡ್ತಾನೆ. ಇಲ್ಲಿ ನೋಡ, ಮಾಲಾಶ್ರೀ ತರ ಮಾಡೋಣ. ಈಸಿ. ಓಕೆ, ಈಸಿನಾ? ಹಾ, ಓಕೆ, ಮಾಲಾಶ್ರೀ ಮಾಡಿ ಬಂದು ಚಪ್ಪಾಳೆ. ಓಕೆ, ಹಾ. ಓ, ಮಾಲಾಶ್ರೀ
ಆಕ್ಷನ್. ತಂದೆ ತಲೆ ಹೊಡೆದರೆ ತಾಯಿ ಬೆನ್ನು ಕೊಟ್ಟ ಟೀಚರ್ ಕಾಲು ಹೊಡೆದರೆ ಮಾಲಾಶ್ರೀ ಎದೆಗೆ ಹೊಡೆಯೋದು. ಎದೆ ಕೂಡ ಸಾಯಿಸ್ಬಿಡ್ತೀನಿ ನಾನು. ಮಾವ ಓ. ಹೊಡಿಬೇಡ. ಯಾಕೆ? ಈಗ ಯಾರು? ಹೇಳ್ತಾರೆ ಹೊಡಿಬೇಡ. ಹಾ. ಮಾವ ಹಾ. ಹೊಡಿಬೇಡ. ಯಾಕೆ? ಅವನಿಗಾಗತ್ತ? ಮಾವ ಹಾ. ಹೊಡಿಬೇಡ. ಯಾಕೆ? ಅವನಿಗಾಗತ್ತ ನಿಮಗಾಗತ್ತ? ಎಲ್ಲ ನಮ್ಮವ್ರಿಗೆ 10 ರೂಪಾಯಿ ಕೊಟ್ಟವ್ರಿ. ಓಕೆ, ನೆಕ್ಸ್ಟ್ 2-3 ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಓಕೆ ಓಕೆ ಫೈನ್. ಈ ಕ್ವಶನ್ ಉತ್ತರ ಕೊಟ್ಟರೆ ಸೆಲೆಕ್ಟ್ ಮಾಡ್ತೀನಿ. ಹಾ. ಗಂಡ ಬೇರುಂಡ ಅಂದ್ರೆ ಏನು? ಗಂಡ ಬೇರುಂಡ. ಹಾ. ಗಂಡ ಬೇರುಂಡ ಅಂದ್ರೆ ಹೆಂಡತಿ ಜೊತೆ ಜಗಳ ಆಡಿದ ಗಂಡ ಬೇರೆ ಮನೆಗೆ ಹೋಗಿ ಊಟ ಮಾಡೋದಕ್ಕೆ ಗಂಡ ಬೇರೆ ಕಡೆ ಬಂದ ಗಂಡ ಬೇರುಂಡ. ಅಂತಲೇ ಮಾವ ಓ. ಹೊಡಿಬೇಡ. ಯಾಕೆ? ಓ, ಸಂಘ ಚೆನ್ನಾಗಿ ಕಟ್ಕೊಂಡಿದೆ. ಎಲ್ಲ ಧರ್ಮಸ್ಥಳ ಸಂಘದ. ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದೀನಿ. ತಾಕತ್ತಿದ್ರೆ ಕಟ್ಟಾಕು. ಸಲ ಯೋಚನೆ ಮಾಡಿ ನನ್ನ ವಿಷಯಕ್ಕೆ ಬರ್ಬೇಕಾಗಿತ್ತು. ಒಂದ್ಸಲ ಬಂದ್ರೆ ಪಾರಿವಾಳಗಳು ಕೂಡ ಹಂಚ್ಕೊಳ್ಬೇಕಾಗುತ್ತೆ. ಹಾರನ ಜಯಗಾರವನ್ನು ನಾವೇ ಹಾರಿಸ್ಕೊಂಡು ಜನ ಹಾರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಬೆಳವಣಿಗೆ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಯ್, ಟೇಕ್ ಕೇರ್.